ನನ್ನ ಮುದ್ದು ವೀಕ್ಷಕರೇ, ಹೆಂಗದಿರಿ? ಸೊ ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ. ನಾನು ಕೂಡ ಮಸ್ತ್ ಆರಾಮದೀನಿ, ಖುಷಿಯಾಗಿ ಅದೀನಿ. ಆ್ಯಕ್ಚುಲಿ ನಿಮಗೆಲ್ಲರಿಗೂ ಕಾಣ್ತಾ ಇರ್ಬೋದು ಅಕ್ಕ ಏನೋ ಟ್ರಾವೆಲಿಂಗ್ ಮಾಡತ್ತಾರ ಅಂತ. ಸೊ ಎಸ್, ನಾನು ಟ್ರಾವೆಲಿಂಗ್ ಮಾಡತ್ತೀನಿ, ವೆಕೇಶನ್ ಎಂಜಾಯ್ ಮಾಡತ್ತೀನಿ. ಬಿಕಾಸ್ ನಮ್ಮ ಸಾನ್ವಿದ್ ವೆಕೇಶನ್ ಸ್ಟಾರ್ಟ್ ಆಗೈತಿ. ಸೊ ಅದಕ್ಕಾಗಿ ನಾವು ವೆಕೇಶನ್ ಟ್ರಿಪ್ ಪ್ಲಾನ್ ಮಾಡೀವಿ. ಈಗ ನಾವು ಎಲ್ಲಿ ಹೋಗ್ತಾ ಇದ್ದೀವಿಪ್ಪ ಅಂದ್ರೆ ನಾ ಈಗ ಜಸ್ಟ್ ಹೇಳಂಗಿಲ್ಲ. ಸೊ ನೀವು ವ್ಲಾಗ್ನ ಕಡಿವರೆಗೂ ನೋಡ್ರಿ, ಅಂದ್ರೆ ನಿಮಗೆ ಆಗತೈತಿ. ಸೊ ಈಗ ನಾವು ಜಸ್ಟ್ ಹೋಟೆಲ್ಗೆ ಬಂದು ರೀಚ್ ಆಗೀವಿ. ಯಾವುದಪ್ಪ ಹೋಟೆಲ್ ಅಂದರೆ ಮಾಯಾ ಸ್ಕಿನ್ ಕೋರ್ಟ್ ಹೋಟೆಲ್. ಇದು ಭಾಳ ಮಸ್ತ್ ಐತಿ, ಭಾಳ ಸಖತ್ತೈತಿ. ವ್ಯೂ ಅಂತೂ ಭಾಳ ಮಸ್ತ್ ಐತಿ. ಆ್ಯಕ್ಚುಲಿ ನಿಮಗೆ ಇಲ್ಲಿ ಗೊತ್ತಾಗಿರ್ಬೋದು, ನಾವು ಬಂದೀವಿ ಮೈಸೂರಿಗೆ. ಆ್ಯಕ್ಚುಲಿ ಭಾಳ ದಿನ ಪ್ಲ್ಯಾನ್ ಮಾಡತ್ತಿದ್ವಿ ನಾವು ಮೈಸೂರಿಗೆ ಹೋಗ್ಬೇಕಂತ. ಸೊ ಅದಕ್ಕೆ ನಾವು ಮೈಸೂರಿಗೆ ಇವಾಗ ಎಕ್ಸ್ಪ್ಲೋರ್ ಮಾಡೋಣ, ನಿಮ್ಮ ಜೊತೆ ಕೂಡ ಮೈಸೂರು ತೋರಿಸೋಣ, ಎಂಜಾಯ್ ಮಾಡೋಣ ಅಂತ ಬಂದೀವಿ. ಸೊ ನೋಡೋಣ, ನಡೀರಿ. ಇದೇನಪ್ಪ ಅಂದರೆ ಹೋಟೆಲ್ ಏರಿಯಾ. ಇದು ಹೋಟೆಲ್ ರಿಸೆಪ್ಷನ್ ಏರಿಯಾ. ಫಸ್ಟ್ ಬಂದಮೇಲೆ ಗಣಪತಿ ದರ್ಶನ ಆಯಿತು, ಗಣಪತಿ ಬಪ್ಪ ಮೋರ್ಯ ಅಂತ. ಸೊ ಇಲ್ಲೆಲ್ಲ ನಾವು ವೆಯ್ಟ್ ಮಾಡತ್ತೀವಿ. ಸೊ ಇದೆಲ್ಲ ಮಸ್ತ್ ರಿಸೆಪ್ಷನ್ ಏರಿಯಾ. ಆ್ಯಕ್ಚುಲಿ ಈ ಹೋಟೆಲ್ ಒಳಗೆ ಹೇಳ್ಬೇಕಂದ್ರೆ ಯಾವುದೂ ಕಾರ್ನರ್ ಬಿಟ್ಟೇ ಇಲ್ಲ ಅವರ ಡೆಕೋರೇಷನ್ ಮಾಡೋಕೆ. ಅಷ್ಟು ಮಸ್ತ್ ಡೆಕೋರೇಷನ್ ಮಾಡ್ಯಾರು, ಅಷ್ಟು ಚಂದ ಹೋಟೆಲ್ ಮಾಡ್ಯಾರು. ಸೊ ಇದು ನಮ್ಮದು ರೂಮ್. ಆ್ಯಕ್ಚುಲಿ ರೂಮಿಗೆ ಬಂದಮೇಲೆ ಫಸ್ಟ್ ನಮ್ಮ ಸಾನ್ವಿ ಮತ್ತು ಹರ್ಷ ಲ್ಯಾಂಡ್ ಫೋನ್ ನೋಡಿದ್ರು. ಲ್ಯಾಂಡ್ ಫೋನ್ ನೋಡಿದ್ರೆ ಅವ್ರಿಗೆ ಏನು ಅನ್ಸುತ್ತೆ ಅಂದರೆ ಒಂದು ಆಟ, ಅಂದರೆ ಇದು ಒಂದು ಟಾಯ್ ಐತಿ ಪಪ್ಪ ಅಂತ ಹೇಳತ್ತಾರ ಸಾನ್ವಿ. ಸೊ ಆ ಟಾಯ್ ಜೊತೆ ಅವರ ಲ್ಯಾಂಡ್ ಫೋನ್ ಜೊತೆ ಎಂಜಾಯ್ ಮಾಡತ್ತಾರ ಮಕ್ಕಳು. ಸೊ ಅವ್ರಿಗೆ ಗೊತ್ತೇ ಇಲ್ರಿ ಲ್ಯಾಂಡ್ ಫೋನ್. ನಮ್ಮ ಟೈಮಿಂಗ್ ಎಲ್ಲ ಲ್ಯಾಂಡ್ ಫೋನ್ ಇತ್ತು. ಸೊ ಇವ್ರ ಟೈಮಿಂಗ್ ಏನು ಲ್ಯಾಂಡ್ ಫೋನ್ ಅದು ಏನೂ ಇಲ್ಲ. ಅವ್ರು ಫಸ್ಟ್ ಟೈಮ್ನ ಲ್ಯಾಂಡ್ ಫೋನ್ ನೋಡ್ಯಾರು, ಅವ್ರಿಗೆ ಭಾಳ ಖುಷಿ ಆಗೈತಿ. ಇಲ್ಲಿ ನಾನು ಹರ್ಷ ಮತ್ತು ಸಾನ್ವಿನ ರೆಡಿ ಮಾಡಿ ಕೆಳಗಡೆ ಕಳ್ಸಾತೀನಿ. ಬಿಕಾಸ್ ಅವ್ರು ನನಗೆ ಮಮ್ಮಿಗೆ ರೆಡಿ ಆಗಕ್ಕೆ ಕೊಡಂಗಿಲ್ಲ. ಸೊ ಅದಕ್ಕೆ ಇವ್ರನ್ನ ರೆಡಿ ಮಾಡಿ ನಾನು ಇವಾಗ ಕೆಳಗೆ ಕಳ್ಸಾತೀನಿ. ಸೊ ನೋಡ್ರಿ, ನನ್ನ ಹೀರೋಯಿನ್ನ ಯಾವ ಥರ ರೆಡಿ ಆಗ್ಯಾಳಂತ. ಅವಳಿಗೆ ಫೋಟೋ ಪೋಸ್ ಆದಾದ್ಮೇಲೆ ಈ ಥರ ರೆಡಿ ಆಗೋದು ಭಾಳ ಇಷ್ಟ ರೀ ಆಕಿಗೆ. ಸೊ ಮಸ್ತ್ ರೆಡಿ ಆಗ್ಯಾಳ. ಇವಾಗ ರೆಡಿಯಾಗಿ ಅವ್ರ ಪಪ್ಪನ ಜೋಡೆ ಕೆಳಗಡೆ ಆಟ ಆಡಕ್ಕೆ ಹೋಗ್ಯಾಳ. ಸೊ ಇಲ್ಲಿ ನೋಡಿ ಅವ್ರ ಪಪ್ಪ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡ್ಯಾರ ಅವ್ರು ಇಬ್ಬರು ಮಂದಿದ, ಹರ್ಷ್ ಮತ್ತು ಸಾನ್ವಿದ. ಎಷ್ಟು ಮಸ್ತ್ ಎಂಜಾಯ್ ಮಾಡತ್ತಾರ ನೋಡ್ರಿ ಅವ್ರು ಇಬ್ರು. ಈಕಿ ಮೇಡಮ್ದು ಪೋಸ್ ನೋಡ್ರಿ ಫಸ್ಟ್. ಆ್ಯಕ್ಚುಲಿ ಈಕಿ ಪೋಸ್ ನೋಡಿ ಎಲ್ಲರೂ ಕೇಳ್ತಾ ಇದ್ರೆ ಏನ್ರಿ ಇವಳಿಗೆ ಪೋಸ್ ಕೊಡೋದು ಕಲ್ಸಿರೇನ್ರಿ ಅಂತ. ಬಟ್ ಇಲ್ಲ, ಅವಳ ಬಾರ್ನ ಹಂಗನ ಅದಾಳ್ರಿ ಅವಳ. ಸೊ ನನ್ನ ಹರ್ಷ್ ನೋಡ್ರಿ ಸಾನ್ವಿ ಇಬ್ಬರು ಮಂದಿ ಮಸ್ತ್ ಮೈಸೂರನ್ನ ಎಂಜಾಯ್ ಮಾಡತ್ತಾರ. ಈಗ ಹೋಟೆಲ್ ಅಂತಕ್ರೆ ಬಂದು ಮಸ್ತ್ ಎಂಜಾಯ್ ಮಾಡತ್ತಾರ. ಮುಂದೆ ನೋಡೋಣ ಹೆಂಗೆ ಏನು ಯಾವ ಥರ ರಿಯಾಕ್ಟ್ ಮಾಡ್ತಾರಂತ. ಸೊ ಅಲ್ಲೇ ಒಂದು ನೀರಿನ ಥರ ಒಂಥರ ಕಾರಂಜಿ ಬೀಳೋ ಹಂಗಲ್ಲೇ ಹೋಟೆಲ್ ಒಳಗೆ ಮಾಡಿದ್ರೆ. ಸೊ ಅಲ್ಲಿ ಆ ನೀರು ಒಳಗೆ ಫಿಶ್ ಇದ್ದು. ಸೊ ಆ ಫಿಶ್ ನೋಡಿ ನಮ್ಮ ಸಾನ್ವಿ ಭಾಳ ಎಕ್ಸೈಟೆಡ್ ಆಗ್ಯಾಳ. ಪಪ್ಪ ಫಿಶ್ ನೋಡಿಲ್ಲ ಎಷ್ಟು ಮಸ್ತ್ ಅದಾವ ಅಂತ ಹಿಂಗೆಲ್ಲ ಅವ್ರ ಪಪ್ಪಾಗೆ ಹೇಳತ್ತಿದ್ಲ. ಆ್ಯಕ್ಚುಲಿ ಹೋಟೆಲ್ ಹೊರಗಡೆ ವ್ಯೂ ಕೂಡ ಭಾಳ ಮಸ್ತ್ ಇತ್ತು, ಪ್ಲಸ್ ಹೋಟೆಲ್ ಒಳಗಡೆ ವ್ಯೂ ಕೂಡ ಭಾಳ ಮಸ್ತ್ ಇತ್ತು, ಪ್ಲಸ್ ಕ್ಲೀನ್ ಇತ್ತು. ಇವಾಗ ನಾನು ಮತ್ತು ನಮ್ಮ ಮಮ್ಮಿ ರೆಡಿ ಆಗಿ ಈಗ ಜಸ್ಟ್ ರೀಚ್ ಆಗೀವಿ ಅಂದ್ರೆ ಮೈಸೂರು ಪ್ಯಾಲೇಸ್ಗೆ. ಆ್ಯಕ್ಚುಲಿ ಇದು ನಾನು ಮೈಸೂರು ಪ್ಯಾಲೇಸ್ ನೋಡೋದು ಫಸ್ಟ್ ಟೈಮ್. ಬಟ್ ನಮ್ಮ ಮನೆಯವರಾಗಲಿ ನಮ್ಮ ಅತ್ತೆ ಆಗಲಿ ಇವರೆಲ್ಲ ನೋಡಿದ್ದಿದ್ದು ಸೆಕೆಂಡ್ ಟೈಮ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಫಸ್ಟ್ ಟೈಮ್ ನೋಡತ್ತೀನಿ, ನಮ್ಮ ಮನೆಯವರು ನೋಡಿಬಿಟ್ಟಾರ, ನಮ್ಮ ಮಮ್ಮಿನೂ ನೋಡಿಬಿಟ್ಟಾರ. ಬಟ್ ಆ್ಯಕ್ಚುಲಿ ಈಗ ನೀವು ಯಾರಾದರೂ ಮೈಸೂರು ಅರಮನೆಗೆ ಹೋಗೋರು ಅದೀರಿ, ಇಲ್ಲಾಂದ್ರೆ ನೀವು ಇನ್ನೇನಾರ ಪ್ಲಾನ್ ಮಾಡೋರಿದ್ರಿ ವೆಕೇಷನ್ ಒಳಗೆ ಅಂದ್ರೆ ಲಿಟ್ರಲಿ ಹೇಳ್ತೀನಿ, ರಿಯಲಿ ಈವ್ನಿಂಗ್ ಟೈಮ್ನಲ್ಲಿ ಹೋಗ್ರಿ, ಭಾಳ ಮಸ್ತ್ ಕಾಣ್ತೈತೆ ವ್ಯೂ. ಮತ್ತು ಒಂಥರ ಸಖತ್ ಅನಿಸ್ತತಿ, ಕಣ್ಣಿಗೆ ಒಂಥರ ಸಮಾಧಾನ ಅನಿಸ್ತತಿ. ಪ್ಲಸ್ ನನಗೆ ಕೂಡ ಇದು ಅರಮನೆ ನೋಡಿ ಭಾಳ ಮಸ್ತ್ ಅನಿಸಿತ್ತು. ಆ್ಯಕ್ಚುಲಿ ನೋಡ್ರಿ 150 ವರ್ಷ ಹಿಂದಿದ ಅರಮನೆ ಅಂತಿದ. ಸೊ ಅವಾಗೆಲ್ಲ ಇದು ಕನ್ಸ್ಟ್ರಕ್ಷನ್ ಮಾಡ್ಯಾರ. ಬಟ್ ಇವಾಗೂ ಹೆಂಗೈತಿ, ಹೊರಗಡೆ ಗ್ರೀನ್ರಿ ಕೂಡ ಭಾಳ ಮಸ್ತ್ ಇತ್ತು. ಪ್ಲಸ್ ಹೊರಗಡೆ ಏನೆಲ್ಲ ಶಾಪಿಂಗ್ ಮಾಡೋಕೆ ಕೂಡ ಜ್ಯುವೆಲ್ರಿ ಇದು ಅಂತೆಲ್ಲ ಇತ್ತು. ನಾನು ಮಮ್ಮಿ ಹರ್ಷ ಸಾನ್ವಿ ಇವಾಗ ಮೈಸೂರು ಅರಮನೆ ಮೈಸೂರು ಪ್ಯಾಲೇಸ್ಗೆ ಎಂಟರ್ ಮಾಡೀವಿ. ನೋಡ್ರಿ ಈವ್ನಿಂಗ್ ವ್ಯೂ ಎಷ್ಟು ಸಖತ್ ಕಾಣ್ತೈತಿ, ಏನು ಮೇಂಟೈನ್ ಮಾಡ್ಯಾರ ಅವರ ಗಾರ್ಡನ್ ಅದು ಒಳಗಡೆ.
ಅದಕ್ಕಾಗಿ ಎಲ್ಲ ಫುಲ್ ಡೆಕೋರೇಷನ್ ಅದು ಮಾಡ್ಯಾರ ಹೊರಗಡೆ. ಮತ್ತು ಈವ್ನಿಂಗ್ ವ್ಯೂ ಅಂತೂ ಭಾಳ ಸಕ್ಕತ್ತೈತಿ, ಭಾಳ ಮಸ್ತ್ ಅನಿಸಿತ್ತು ನನಗೆ ಇವಾಗ ಈವ್ನಿಂಗ್ ಅರಮನೆ ನೋಡಿದ ಮೇಲೆ ಹೊರಗಡೆ. ಇವಾಗ ಒಳಗಡೆ ಏನು ಎಂಟರ್ ಮಾಡಂಗಿಲ್ಲ ಅವ್ರ, ಬರೀ ಹೊರಗಡೆಯಿಂದ ವ್ಯೂ ಅಷ್ಟೇ ನೋಡೋದು. 5 ಗಂಟೆಗಂದ್ರೆ ಒಳಗಡೆ ಎಲ್ಲ ಹೋಗೋದು ಎಲ್ಲ ಕ್ಲೋಸ್ ಆಗ್ತೈತಿ. ಸೊ ಆ್ಯಕ್ಚುಲಿ ನಾವು ನೋಡಕ್ಕೆ ಬಂದಿದ್ವಿ ಅಂದ್ರೆ ಅರಮನೆ ಲೈಟಿಂಗ್. ಸೊ ನಮ್ಮ ಹರ್ಷ್ ನೋಡ್ರಿ ಹೆಂಗೆ ಆಟ ಆಡತ್ತಾನ, ಮಸ್ತ್ ಎಂಜಾಯ್ ಮಾಡತ್ತಾನ. ನಮ್ಮ ಮಮ್ಮಿ ಅಂತೂ ಮೊಮ್ಮಕ್ಕಳ ಜೋಡಿ ಭಾಳ ಖುಷಿ ಇರ್ತಾರ್ರಿ ಅವ್ರ. ಸೊ ಅವ್ರಿಗೆ ಭಾಳ ಒಂಥರ ಮಜಾ ಮಸ್ತಿ ಮಾಡ್ಕೋತಾ ಇರ್ತಾರೆ. ಸೊ ಅದು ಒಂದು ಖುಷಿ. ಸೊ ಮಮ್ಮಿ ಕೂಡ ಭಾಳ ಖುಷಿಯಾಗಿದ್ರೆ ಹರ್ಷ ಸಾನ್ವಿನ ನೋಡೆ ಎಷ್ಟು ಮಸ್ತ್ ಎಂಜಾಯ್ ಮಾಡತ್ತಾರ ಇವ್ರು ಕೂಡ ಅಂತ. ಮಮ್ಮಿನೂ ಲೈಟಿಂಗ್ ನೋಡಿರಲಿಲ್ಲ, ಬರೀ ಅವರ ಒಳಗಿಂದ ಅರಮನೆ ಅಷ್ಟೇ ನೋಡಿ ಹೋಗಿದ್ರೆ. ಬಟ್ ಈ ಸಲ ನಾವು ಸ್ಪೆಷಲಿ ಲೈಟಿಂಗ್ ನೋಡಕಂಡು ಬಂದ್ವಿ. ಬಟ್ ಲೈಟಿಂಗ್ ಇಲ್ಲ ಅಂತ ನಾವು ಬ್ಯಾಕ್ ಸೈಡಿಂದ ಹೊರಗಡೆ ಹೋಗ್ತಾ ಇದ್ದೀವಿ. ಮತ್ತು ಏನು ಮಾಡೋದು, ಲೈಟಿಂಗ್ ಇಲ್ಲ ಅಂದಮೇಲೆ ಮೂಡ್ ಆಫ್ ಆಯಿತು ಒಂದು ಸ್ವಲ್ಪ. ಬಟ್ ಓಕೆ, ಏನು ಮಾಡೋದು, ನೆಕ್ಸ್ಟ್ ಟೈಮ್ ನೋಡೋಣ. ಬಟ್ ನೋಡ್ರಿ ಲೈಟಿಂಗ್ ಸ್ಟಾರ್ಟ್ ಆಯಿತು. ಅಂದರೆ ನಮ್ದು ಏನಪ್ಪ, ನಾವು ಹೊರಗಡೆ ಹೋಗಿದ್ವಿ ಲೈಟಿಂಗ್ ಇಲ್ಲ ಅಂತ. ಸೊ ಇವರು ಬೇರೆ ಪ್ಲೇಸಿಗೆ ಹೋಗೋಣ ಅಂತ ಕ್ಯಾಬ್ ಕೂಡ ಬುಕ್ ಮಾಡತ್ತೀರ. ಬಟ್ ನಾನು ಸಡನ್ಲಿ ನಮ್ಮ ಸಾನ್ವಿ ಏನೋ ಬ್ಯಾಕ್ ಸೈಡ್ ಹೋದ್ಲ ಅಂತ ನಾನು ಅಂದರೆ ನಾರ್ಮಲಿ ನೋಡಕ್ಕೆ ಹೋದೆ. ಬಟ್ ಆವಾಗ ಲೈಟಿಂಗ್ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಭಾಳ ಖುಷಿ ಆಯ್ತು ರೀ ಲೈಟಿಂಗ್ ಸ್ಟಾರ್ಟ್ ಆದಮೇಲೆ. ಆ್ಯಕ್ಚುಲಿ ನಾವು ಈವ್ನಿಂಗ್ ನೋಡಕ್ಕೆ ಬಂದಿದ್ದು ಲೈಟಿಂಗ್ ಸಂಬಂಧ ಬಂದೀವಿ, ಮತ್ತು ಲೈಟಿಂಗ್ ಇಲ್ಲ ಅನ್ನೋ ಅಂದಮೇಲೆ ಅಪ್ಸೆಟ್ ಆಗಿತ್ತು ಮೂಡ್. ಬಟ್ ಲೈಟಿಂಗ್ ಹಚ್ಚಿದ ಮೇಲೆ ಏನು ರೀ ಅದು ಏನನ್ಬೇಕಂದ್ರೆ ಅದು ಒಂದು ಏನು ಫೀಲ್ ಇರ್ತೈತಿ. ಅದಾದ್ಮೇಲೆ ಒಂದು ಕಣ್ಣಿಗೆ ನೋಡಾಕಂತ ಇಷ್ಟು ಮಸ್ತ್ ಕಾಣತಿತ್ತ, ಕಣ್ಣ ಸಾಲ್ವಲಾಗಿದ್ದು ನಮಗೆ ನೋಡಾಕ. ನನಗಂದ್ರೆ ಭಾಳ ಮಸ್ತ್ ಅನ್ಸಿತ್ರಿ. ಎಲ್ಲಿ ಅಬ್ರಾಡ್ ಎಲ್ಲಿದೇನು ನಮ್ಮ ಇಂಡಿಯಾ ಒಳಗನ ಇಷ್ಟು ಭಾರಿ ಭಾರಿ ಪ್ಲೇಸ್ ಅದಾವಲ್ಲ. ಸೊ ಅದು ನೋಡಾಕನ ಕಣ್ಣು ಸಾಲಂಗಿಲ್ಲ, ಅಷ್ಟು ಮಸ್ತ್ ಪ್ಲೇಸ್. ಏನು ಅರಮನೆ, ಏನು ಮೈಸೂರು ಪ್ಯಾಲೇಸ್ ಭಾಳ ಮಸ್ತ್ ಐತ್ರಿ. ನೀವು ಕೂಡ ಈವ್ನಿಂಗ್ ಒಂದ್ಸಲ ಲೈಟಿಂಗ್ ನೋಡ್ರಿ, ಭಾಳ ಮಸ್ತ್ ಅನಿಸ್ತೈತಿ. ಆ್ಯಕ್ಚುಲಿ ಎಲ್ಲ ಲೈಟ್ ಆನ್ ಆದಮೇಲೆ ಇಷ್ಟು ಸಖತ್ ಅನ್ನಿಸ್ತದಲ್ಲ ಅರಮನೆ, ಎಷ್ಟು ನೋಡಿದ್ರೂ ಸಾಲಂಗಿಲ್ಲ. ಆ್ಯಕ್ಚುಲಿ ನಾವು 6 ಗಂಟೆ ಹಿಡಿದು ನಾವು 6 ಗಂಟೆಗೆ ಅರಮನೆಗೆ ಬಂದಿದ್ವಿ. ಸೊ ಆಲ್ಮೋಸ್ಟ್ ನಾವು 9:30 10 ಮಟನೂ ಇಲ್ಲಿ ಅರಮನೆ ಒಳಗನೆ ಇದ್ವಿ. ಅಂದರೆ ಎಷ್ಟು ಒಟ್ಟು ಹೋಗಬಾರ್ದ ಈ ಥರ ಎಲ್ಲ ಅನ್ಸತ್ತಿತ್ತು. ಸೊ ಅಲ್ಲೇ ನಮ್ಮ ಮಮ್ಮಿ ಪ್ರಾಣಿ ಅಂದು ಎಲ್ಲ ಅದಾವ, ಅಂದ್ರೆ ಪ್ರಾಣಿ ಮೂರ್ತಿ ಅದು ಎಲ್ಲ ಮಾಡ್ಯಾರ. ಸೊ ಅದ್ರ ಜೋಡಿ ನಮ್ಮ ಮಮ್ಮಿ ಫೋಟೋಸ್ ಅದು ತಕ್ಕೋತಾರ. ಅದಾದ್ಮೇಲೆ ನಾನು ನಮ್ಮ ಮಮ್ಮಿಗೆ ನಮ್ಮ ಪಪ್ಪಾಗ ವಿಡಿಯೋ ಕಾಲ್ ಮಾಡಿ ತೋರ್ಸತ್ತಿದ್ದೆ ಅರಮನೆ ಲೈಟ್ ನೋಡ್ರಿ ಹೆಂಗೆ ಕಾಣತೈತಿ ಅಂತ. ಲಿಟ್ರಲಿ ಹೊರಗಿನ ದೇಶ ಒಳಗೆ ಹೋಗಿ ಟ್ರಾವೆಲ್ ಮಾಡಿ ನೋಡೋಕ್ಕಿಂತ ನಮ್ಮ ದೇಶನ ಸುತ್ತಾಡಿ ನೋಡ್ರಿ, ಭಾಳ ಮಸ್ತ್ ಪ್ಲೇಸ್ ಅದಾವು. ಆ ಪ್ಲೇಸ್ಗೆಲ್ಲ ವಿಸಿಟ್ ಕೊಡ್ರಿ. ನಾವು ಕೂಡ, ನಂದು ಕೂಡ ಒಂದು ಪ್ಲಾನ್ ಐತಿ, ನಮ್ಮ ಇಂಡಿಯಾ ಒಳಗೆ ಏನೆಲ್ಲ ಐತಿ ಅದು ಒಂದು ಸಲ ಪೂರ್ತಿ ನೋಡಬೇಕು ಅನ್ನೋದು. ಬಟ್ ಲಿಟ್ರಲಿ ನೀವು ಯಾರು ಈವ್ನಿಂಗ್ ಲೈಟಿಂಗ್ ನೋಡಿಲ್ಲಾಗಿರೋ ಅರಮನೆದಂದ್ರೆ ಲಿಟ್ರಲಿ ನೋಡ್ರಿ. ಆ್ಯಕ್ಚುಲಿ ನಾರ್ಮಲ್ ಟೈಮಿಂಗ್ ಒಳಗನ ಸಂಡೇ ಅಷ್ಟೇ ಸ್ಟಾರ್ಟ್ ಇರ್ತದೆ ಲೈಟಿಂಗ್. ಈವ್ನಿಂಗ್ 7ರಿಂದ 9 ಹಿಂಗೇನೋ ಟೈಮಿಂಗ್ ಐತೆ ಅದ್ರದ್ದು. ಸಂಡೇ ಅಷ್ಟೇ ಸ್ಟಾರ್ಟ್ ಇರ್ತೈತಿ. ಮತ್ತು ಹಬ್ಬ ಈ ಥರ ಇದ್ದಾಗ 3 ಡೇಸ್ ಅಂದರೆ ಯುಗಾದಿ ಪಾಡ್ಯಗಂತೂ 3 ಡೇಸ್ ಐತಿ ಇವಾಗ. ಅದಾದಮೇಲೆ ದಸರಾ ಟೈಮಿಂಗ 1 ಮಂತ್ ಸ್ಟಾರ್ಟ್ ಇರ್ತೈತಿ. ಇವಾಗ ನನ್ನ ಮಕ್ಕಳ ಫುಲ್ ಲೈಟಿಂಗ್ದೆಲ್ಲ ತೊಗೊಂಡಾರ. ಅಲ್ಲ ಇಷ್ಟು ಶಾಪಿಂಗ್ ಮಾಡ್ಯಾರ. ಸಾನ್ವಿ ಹರ್ಷ ಸಿಕ್ಕಾಪಟ್ಟಿ ಶಾಪಿಂಗ್ ಮಾಡ್ಯಾರ. ನಮ್ಮ ಸಾನ್ವಿ ನೋಡ್ರಿ ಅದೇನು ಕೊಂಬ ತೊಗೊಂಡಾಳ. ಸೊ ಅದಾದ್ಮೇಲೆ ಲೈಟಿಂಗ್ ಸಿಕ್ಕಾಪಟ್ಟಿ ಶಾಪಿಂಗ್ ಮಾಡ್ಯಾಳ ನಮ್ಮ ಸಾನ್ವಿ. ಆ್ಯಕ್ಚುಲಿ ನಾನು ಕೂಡ ಶಾಪಿಂಗ್ ಮಾಡಬೇಕಂತ ಇತ್ತು. ಬಟ್ ನಂಗೆ ಲೈಟಿಂಗ್ ನೋಡ್ಮೇಲೆ ಏನು ಶಾಪಿಂಗ್ ಬೇಡ, ಏನು ಬೇಡ, ಫಸ್ಟ್ ಕಣ್ಣು ತುಂಬಿ ಲೈಟಿಂಗ್ ನೋಡೋಣ, ಇಲ್ಲ ಎಂಜಾಯ್ ಮಾಡೋಣ ಇವತ್ತು ಒಂದು ದಿನ. ಒಟ್ಟು ಹೊರಗಡೆ ಹೋಗೋದು ಬೇಡ್ರಿ, ಏನು ಶಾಪಿಂಗ್ ಬೇಡ, ನನಗೆ ಏನೂ ಬೇಡ, ನಾನು ಫುಲ್ ಕಣ್ ತುಂಬ ಮೈಸೂರು ಪ್ಯಾಲೇಸ್ನ ನೋಡ್ತೀನಿ ಅಂತ ನಾನು ಏನೂ ಶಾಪಿಂಗ್ ಮಾಡಲಿಲ್ಲ ಇವಾಗ ಮೈಸೂರು ಒಳಗೆ. ಅಂದರೆ ಅರಮನೆ ಅಲ್ಲಿ ಏನೆಲ್ಲ ಅಕ್ಕಪಕ್ಕ ಶಾಪಿಂಗ್ ಇತ್ತು ಅಲ್ಲಿ ಏನೂ ನಾನು ಶಾಪಿಂಗ್ ಮಾಡಲಿಲ್ಲ. ಸೊ ನಾನು ಫುಲ್ ಅರಮನೆ ಎಂಜಾಯ್ ಮಾಡಿದ್ನಿ. ಭಾಳ ಮಸ್ತ್ ಅನಿಸಿತ್ತು ಎಂಜಾಯ್ ಮಾಡಿ. ಅದಾದ್ಮೇಲೆ ಸಾನ್ವಿ ಹರ್ಷ್ ಕೂಡ ಏನು ಅಳ್ತಾರಪ್ಪ, ಏನು ಕಿರಿಕಿರಿ ಮಾಡ್ತಾರೆ. ಸಾನ್ವಿ ಓಕೆ, ಅವಳು ದೊಡ್ಡವ್ರದೊಳಗೆಲ್ಲ ಗೊತ್ತಾಗ್ತೈತಿ. ಬಟ್ ಹರ್ಷ ಇಲ್ಲ, ಏನು ರಿಯಾಕ್ಟ್ ಮಾಡ್ತಾನೋ ಅದೊಂದು ಟೆನ್ಷನ್ ಇತ್ತು. ಬಟ್ ಏನಿಲ್ಲ, ಹರ್ಷ್ ಕೂಡ ಭಾಳ ಎಂಜಾಯ್ ಮಾಡಿದ. ಮಮ್ಮಿ ಕೂಡ ಭಾಳ ಎಂಜಾಯ್ ಮಾಡಿದರು. ಅದಾದ್ಮೇಲೆ ಇಲ್ಲಿ ನೋಡಿ ಸೈಡ್ಗೆ ಅದು ಬಂದ ಮಸ್ತ್ ಫೋಟೋ ಸೆಷನ್. ಅದಾದಮೇಲೆ ಫೋಟೋಸ್ ಇದೆಲ್ಲ ನೋಡ್ರಿ. ಅಲ್ಲಿ ಸಾನ್ವಿ ಹರ್ಷನ್ ಸ್ಟಾರ್ ಕೊಂಬನ ಎಲ್ಲ ಹಾಕ್ಕೊಂಡೀನಿ.
ಸೊ ಹಾಕ್ಕೊಂಡೆ ನಮ್ಮ ಮಮ್ಮಿ ಅನ್ನತ್ತಾರ ನಂಗೆ ಡಾನ್ಸ್ ಮಾಡಿ ಸೋನಿಯಾ ಡಾನ್ಸ್ ಮಾಡಂತ. ಬಟ್ ನಮ್ಮ ಮನೆಯವ್ರು ನಮ್ಮ ಮಮ್ಮಿ ಹೇಳತ್ತಾರ ನಮ್ಮ ಮಮ್ಮಿ ನೀನು ಡಾನ್ಸ್ ಮಾಡ ಸೋನಿಯಾ ಜೊತೆ ಅಂತ. ಬಟ್ ಇಲ್ಲ, ಆ್ಯಕ್ಚುಲಿ ಭಾಳ ಮಸ್ತ್ ಅನಿಸಿತ್ತು ಇದು ಒಂದು ಮೂಮೆಂಟ್. ಆ್ಯಕ್ಚುಲಿ ಇವೆಲ್ಲ ಮೂಮೆಂಟ್ ಹೆಂಗಿರ್ತಾವೆ, ಇವೆಲ್ಲ ಮೆಮೊರೀಸ್ ಆಗಿ ಆಗಿಬಿಡ್ತಾವೆ ನಮ್ಮ ಲೈಫ್ ಒಳಗೆ. ಸೊ ಭಾಳ ಮಸ್ತ್ ನಮ್ಮ ಮಮ್ಮಿಗೆ ಹಾಕಿನಿ ನಾನು ಇವಾಗದ ಲೈಟಿಂಗು ಮತ್ತು ಕೊಂಬ. ಮಮ್ಮಿ ಹೆಂಗೆ ಕಾಣತ್ತ ನೋಡ್ರಿ ಅಲ್ಲೇ. ಆ್ಯಕ್ಚುಲಿ ಮಮ್ಮಿ ಕೂಡ ಭಾಳ ಎಂಜಾಯ್ ಮಾಡಿದ್ರೆ, ನಾನು ಎಂಜಾಯ್ ಮಾಡಿದೆ. ಈಗ ಇಷ್ಟೆಲ್ಲ ಆಯ್ತು ರೀ. ಈಗ ನಂದ ಮತ್ತು ನಮ್ಮ ಮನೆಯವ್ರದ್ದು ಒಂದು ಪಿಕ್ ಇಲ್ಲ, ಬರೀ ಮಕ್ಕಳ ಫೋಟೋ, ನನ್ನ ಫೋಟೋ, ನಮ್ಮ ಮಮ್ಮಿ ಫೋಟೋ. ನಾನು ನಮ್ಮ ಮನೆಯವ್ರು ತೆಗಿತೀನಿ, ನಮ್ಮ ಮನೆಯವ್ರು ನನ್ನ ತೆಗಿತಾರೆ. ಮಕ್ಕಳು ಆದಮೇಲೆ ಇಬ್ಬರು ಮಂದಿದ್ದು ಒಂದು ಫೋಟೋ ಇರಂಗಿಲ್ಲ ನೋಡ್ರಿ. ನಿಮ್ಮ ಕೂಡ ಹಿಂಗೆ ಆಗ್ತೈತೇನೋ, ನಿಮ್ಮ ಲೈಫ್ನಾಗೂ ಹಿಂಗೆ ಆಗ್ತೈತೇನೋ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ನೀವು ಕೂಡ ಒಂದು ಫೋಟೋ ತಕ್ಕೋತಿರೋ ಇಲ್ಲೋ ಆಫ್ಟರ್ ಮಕ್ಕಳಾದಮೇಲೆ. ಇವಾಗ ನೋಡ್ರಿ ಫುಲ್ ವ್ಯೂ ಅಂದರೆ ಇದಕ್ಕೆ ಟೋಟಲ್ 4 ಬಾಗಿಲದಾವ ಅರಮನೆಗೆ. ಫ್ರಂಟ್, ಬ್ಯಾಕ್, ಸೈಡ್ 2 ಹಿಂಗೆ ಟೋಟಲ್ 4 ಬಾಗಿಲದಾವ. ಸೊ ನೋಡ್ರಿ ಎಷ್ಟು ಫುಲ್ ವ್ಯೂ ಅಂದರೆ ಫುಲ್ ವ್ಯೂ ಮಸ್ತ್ ಕಾಣತೈತಿ ಲೈಟಿಂಗ್ ಹತ್ಮೇಲೆ. ಅದಾದಮೇಲೆ ಅಲ್ಲೇ ಅನಯ ಭಟ್ ಬಂದಿದ್ರು ಇದು ಸಾಂಗ್ ಅದು ಹಾಡಕ್ಕೆ. ಸೊ ಭಕ್ತಿಗೀತ, ಭಾವಗೀತ ಅದೆಲ್ಲ ಸ್ಟಾರ್ಟ್ ಇತ್ತು. ಸೊ ಅಲ್ಲೇ ನಾವು ನೋಡ್ಕೋತ ಫುಲ್ ಟೈಮ್ ಪಾಸ್ ಮಾಡಿದ್ವಿ. ಅದಾದಮೇಲೆ ಇದೊಂದು ಮಸ್ತ್ ಅಂದ್ರೆ ಭಾಳ ಮಸ್ತ್ ಮೆಮೊರಿ ಅನ್ಬೋದು, ಇಲ್ಲಾಂದ್ರೆ ನಮ್ಮ ಲೈಫ್ ಒಳಗಿನ ಭಾಳ ಮಸ್ತ್ ಮೂಮೆಂಟ್ ಅನ್ಬೋದು. ಈ ಟಾಂಗ ನೋಡಿದ ಮೇಲೆ ನಂಗೆ ಸಡನ್ಲಿ ನೆನಪಾಯ್ತು, ನಾನು 1st ಸ್ಟ್ಯಾಂಡರ್ಡ್ ಟು 4th ಸ್ಟ್ಯಾಂಡರ್ಡ್ ಅಂದರೆ 1ನೇತಿಂದ 4ನೇ ಮಟ್ಟ ನಾ ಟಾಂಗ ಒಳಗೆ ಸ್ಕೂಲಿಗೆ ಹೋಗ್ತಿದ್ದೆ. ಅದೆಲ್ಲ ನೆನಪಾಯ್ತು. ಇವಾಗ ಟಾಂಗ ನೋಡಕ್ಕೆ ಕೂಡ ಕಾಣಂಗಿಲ್ಲ, ಬಟ್ ಅಲ್ಲೇ ಇತ್ತು ಟಾಂಗ. ಸೊ ನಮ್ಮ ಮನೆಯವ್ರಿಗೆ ಅಂದೆ ಇಲ್ರಿ ಕುಡ್ರು ಟಾಂಗ ಒಳಗೆ ಹರ್ಷ್ ಮತ್ತು ಸಾನ್ವಿ ಕೂಡ ಎಂಜಾಯ್ ಮಾಡ್ತಾರಂತ. ಸೊ ಮಮ್ಮಿ ನಾನು ಎಲ್ಲರೂ ನಾವು ಟಾಂಗ ಒಳಗೆ ಕೂಡ್ರಾತೀವಿ. ಸೊ ನಮ್ಮ ಮಮ್ಮಿ ನೋಡ್ರಿ ಟಾಂಗ ಹತ್ತ ಮೇಲೆ ಟಾಂಗ ಬೀಳ್ತತೇನೋ ಅಂತ ಈ ಥರ ಆಗಿತ್ತ. ಮಮ್ಮಿ ಫುಲ್ ಅಂಜ್ಬಿಟ್ಟಿರ. ಬಟ್ ಹಾಗೇನಿಲ್ಲ, ಆಗಲಿಲ್ಲ. ಮಮ್ಮಿ ಕೂಡ ಭಾಳ ದಿನ ಆದಮೇಲೆ ಟಾಂಗ ಒಳಗೆ ಕೂತಿದ್ರು. ಸೊ ಅದಾದಮೇಲೆ ನಾವೆಲ್ಲರೂ ಈಗ ಟಾಂಗ ಒಳಗೆ ಹೊಂಟೀವಿ. ನಾವು ಮಮ್ಮಿ ಹೆಂಗೆ ಹೇಳತ್ತಾರ, ಆಫ್ಟರ್ 40 ಇಯರ್ಸ್ ಆದಮೇಲೆ ಈಗ ಕೂತಾರಂತವ್ರ ಟಾಂಗ ಒಳಗೆ. ಸೊ ನಾನಂತೂ ಫಸ್ಟ್ 4th ಸ್ಟ್ಯಾಂಡರ್ಡ್ ಆದಮೇಲೆ ಈಗ ಕೂತೀನಿ ರೀ ಟಾಂಗ ಒಳಗನ. ಇವಾಗ ನೋಡಾಕನ ಸಿಗಂಗಿಲ್ಲ ಎಲ್ಲೇ ಟಾಂಗ. ಮತ್ತು ಹರ್ಷ್ ಸಾನ್ವಿ ಅಂತ ಭಾಳ ಎಂಜಾಯ್ ಮಾಡತ್ತೀರಿ. ನಮ್ಮ ಹರ್ಷ್ ಅಂತೂ ಅದು ಇದು ಹಾರ್ಸ್ ಸೌಂಡ್ ಏನು ಬರ್ತದೆ ನೋಡಿ, ಟುಕ್ಕು ಟುಕ್ಕು ಡುಗು ಡುಗು. ಸೊ ಅದೆಲ್ಲ ಹಂಗೆ ಒಂಥರ ಮಜಾ ಅನ್ಸತ್ತಿತ್ತು ಅದೆಲ್ಲ. ಸೊ ನಾವು ಭಾಳ ಎಂಜಾಯ್ ಮಾಡಿದ್ವಿ. ಮತ್ತು ಆ್ಯಕ್ಚುಲಿ ಟಾಂಗ ಒಳಗೆ ಕೂತ್ಮೇಲೆ ಅಂದರೆ ಫುಲ್ ಅರಮನೆ ಪ್ಯಾಲೇಸ್ನ ಒಂದು ರೌಂಡ್ ಹಾಕ್ತಾರೆ ಅವ್ರು. ಇವಾಗ ನಾವು ಫುಲ್ ಒಂದು ರೌಂಡ್ ಹಾಕತ್ತೀವಿ. ಸೊ ಆ ರೌಂಡ್ ಹಾಕುವಾಗ ನಾ ಏನು ಅಬ್ಸರ್ವ್ ಮಾಡೀನಂದ್ರೆ, ಏನು ಮೈಸೂರು ರಿಯಲಿ ಖರೇನ ಭಾಳ ಕ್ಲೀನ್ ಸಿಟಿ, ಇಷ್ಟು ಸ್ವಚ್ಛ. ನಿಮಗೆ ರೋಡ್ ಮ್ಯಾಗ ಒಂದು ಕಾಗದ ಕಾಣಂಗಿಲ್ಲ, ಇಲ್ಲಾಂದ್ರೆ ರೋಡ್ ಮ್ಯಾಗ ಒಂದು ಹೊಲಸು ಕಾಣಂಗಿಲ್ಲ, ಏನೂ ಇಲ್ಲ. ಅಷ್ಟು ಕ್ಲೀನ್ ಸಿಟಿ ಐತ್ರಿ ಮೈಸೂರು. ನಂಗೆ ಅದು ಕ್ಲೀನ್ಗಾಗಿ ಅದೊಂದು ಭಾಳ ಲೈಕ್ ಆತ್ರಿ. ಅಂದರೆ ಏನೂ ಒಂದು ಸ್ವಲ್ಪ ಹೊಲಸಿಲ್ಲ. ನೋಡಿದ ಮೇಲೆ ಸುಂದರ ಸ್ವಚ್ಛ ಅಂತ ಭಾಳ ಮೈಸೂರು ಮಸ್ತ್ ಐತಿ. ಪ್ಲಸ್ ಗ್ರೀನ್ರಿ ಕೂಡ ಭಾಳ ಮಸ್ತ್ ಐತಿ. ಅದಾದಮೇಲೆ ನಾವು ಟಾಂಗ ಒಳಗೆ ಫುಲ್ ಅರಮನೆ ಒಂದು ರೌಂಡ್ ಹೊಡೆದ ಈಗ ನಾವು ಫುಲ್ ಎಂಜಾಯ್ ಮಾಡತ್ತೀವಿ. ಹರ್ಷ್ ಮತ್ತು ಸಾನ್ವಿ ನೋಡ್ರಿ ಹೆಂಗೆ ಕೂತಾರ. ಸೊ ಅವ್ರಿಗೊಂದು ಮಜಾನ ಅನ್ಸತ್ತೈತಿ. ಅವ್ರು ಆ್ಯಕ್ಚುಲಿ ಹುಟ್ಟಿದ ಮೇಲೆ ಇದು ಫಸ್ಟ್ ಟೈಮ್ನಾಗ ಕೂತಾರ ಅವ್ರ. ಅಂದರೆ ಹುಟ್ಟಿದ ಮೇಲೆ ಅಂದರೆ ಈಗ ಜಸ್ಟ್ ಫಸ್ಟ್ ಟೈಮ್ ನಾವು ಟಾಂಗ ನೋಡಿರ್ಬೋದು ಅಂತ ಅನ್ಕೋತೀನಿ. ಇದು ನೋಡ್ರಿ ಹೊರಗಡೆ ಅಂದರೆ ನಾವು ಇವಾಗ ಟಾಂಗ ಒಳಗನ ಅದೀವಿ. ಬಟ್ ಟಾಂಗ ಒಳಗಿಂದ ಮೈಸೂರು ಪ್ಯಾಲೇಸ್ ಲೈಟ್ ಹತ್ತ ಮೇಲೆ ಯಾವ ಥರ ವ್ಯೂ ಕಾಣ್ತೈತೆ ಅಂತ ನೋಡ್ರಿ. ಇಷ್ಟು ಸಖತ್ ವ್ಯೂ ಕಾಣ್ತೈತಲ್ಲ, ಭಾಳ ಮಸ್ತ್ ವ್ಯೂ ಕಾಣ್ತೈತಿ. ಸೊ 4 ಬಾಗಿಲು ಇರೋದ್ರದಿಂದ ಅಂದರೆ 4 ಕಡೆ ನಾವು ಹೋಗ್ತೀವಲ್ಲ. ಸೊ ಅದು ಇಷ್ಟು ಮಸ್ತ್ ಕಾಣ್ತೈತೆ ಮೈಸೂರು ಪ್ಯಾಲೇಸ್ ವ್ಯೂನ. ಸೊ ಅದಕ್ಕಾಗಿ ನಾನು ಅಂದೆ ಈವ್ನಿಂಗ್ ಟೈಮಿಂಗ್ ನೀವು ಯಾರು ಬಂದಿಲ್ಲ ಮೈಸೂರಿಗೆ ಅಂದರೆ ನೀವು ಖಂಡಿತ ಈವ್ನಿಂಗ್ ಟೈಮಿಂಗ್ ಬರ್ರಿ. ಸೊ ಇವಾಗ ನಾವು ಬ್ಯಾಕ್ ಟು ಹೋಟೆಲ್ಗೆ ಬಂದೀವಿ. ಸೊ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ನೆಕ್ಸ್ಟ್ ವ್ಲಾಗ್ನ ನೋಡೋದನ್ನು ಮರಿಬೇಡಿ. ಸೊ ನೆಕ್ಸ್ಟ್ ವ್ಲಾಗ್ ಒಳಗೆ ನಾನು ಏನೆಲ್ಲ ಎಕ್ಸ್ಪ್ಲೋರ್ ಮಾಡ್ತೀನಿ ನಿಮಗೆ ಕೂಡ ತೋರಿಸ್ತೀನಿ. I'ma keep chasing.
They tell me that I'm never gonna make it. They want me to do something that could make sense. They hate when I keep dreaming I'll be famous.